Yeah, hi everyone. Myself, Dr. Rajendra Prasad KN, consultant urologist at Sanaira Hospital, Kengeri, Bangalore. ಇವತ್ತು ನಾವು ಯೂಶಲಿ ನಮ್ಮ ಒ ಪಿ ಡಿ ಈ ಸನೈರಾ ಹಾಸ್ಪಿಟ್ಲಿಗೆ ಈ ಕೆಂಗೇರಿ ಲೋಕಲಿಂದ ಆಗಿರ್ಬೋದು, ಈ ನಮ್ಮ ಕೋಲಾರ ಕಡೆಯಿಂದ ತುಂಬ ಜನ ಈ ಡಿಹೈಡ್ರೇಷನಿಂದ ಆಗಿರ್ಬೋದು, ಮತ್ತು ಈ ಮಂಡ್ಯ ಕಡೆ ಮತ್ತು ತುಂಬ ಈ ನಾರ್ತ್ ಕರ್ನಾಟಕ ತುಂಬ ಹೈ ಹಾಟ್ ಕ್ಲೈಮೇಟ್ಸ್ ಇರೋವಂಥ ಜನ ತುಂಬ ಜನ ಒ ಪಿ ಡಿಗೆ ತುಂಬ ಜನ ಬರ್ತಾರೆ. ಯೂಶಲಿ ಎವ್ರಿ ಡೇ ನನಗೆ ಏನಿಲ್ಲ ಅಂದರೂ ಒಂದು 10ರಿಂದ 15 ಜನ ಒ ಪಿ ಡಿಸು ಈ ಸ್ಟೋನ್ಸ್ ಬಗ್ಗೆನೇ ಕೇಳಿಕೊಂಡು ತುಂಬ ಜನ ಬರ್ತಾರೆ. ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಟಾಪಿಕ್ ಏನದ್ರ ಮೇಲೆ ಅಂತಂದರೆ ವಾಟ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಸ್ಟೋನ್ ಫಾರ್ಮೇಷನ್ ಅಂತ. ಯಾಕಂದರೆ ಈಗ ತುಂಬ ಜನ ಒ ಪಿ ಡಿ ಪೇಷಂಟ್ಸ್ ಬರ್ತಾರೆ. ಇಲ್ಲಿ ತುಂಬ ರೀಜನಿಂದ ಕರ್ನಾಟಕ ಟೈಮ್ ಔಟ್ ಆಫ್ ಸ್ಟೇಟ್ ಪೇಷಂಟ್ಸ್ ಕೂಡ ಸ್ಟೋನ್ ಸರ್ಜರೀಸ್ ಮಾಡಿದ್ದೀನಿ. ಅವರೆಲ್ಲ ಕೇಳೋದು ಒಂದೇ ಒಂದು ಕ್ವಶನು, ಏನು ಸರ್ ಸ್ಟೋನ್ಸ್ ಹೆಂಗಾಗುತ್ತೆ, ಅದನ್ನು ಯಾವ ಥರ ತಡೆಗಟ್ಟಬೇಕು. ಈ 2 ಕ್ವಶನ್ ನನಗೆ ಎವ್ರಿ ಡೇ ಆಲ್ಮೋಸ್ಟ್ ಒಂದು 10ರಿಂದ 15 ಜನ ಕೇಳ್ತಾರೆ. ಅದ್ರ ಜೊತೆಗೆ ನಾನು ಎಲ್ಲೇ ಒಂದು ಫಂಕ್ಷನ್ಗೆ ಹೋಗಲಿ, ಎಲ್ಲೇ ಔಟ್ಸೈಡ್ ನಮ್ಮ ರಿಲೇಟಿವ್ ಫಂಕ್ಷನ್ಗೆ ಹೋಗಲಿ, ಆಚೆ ನಮ್ಮ ಫ್ರೆಂಡ್ ಜೊತೆ ಪಾರ್ಟಿಗೆ ಹೋಗಲಿ, ಅಲ್ಲೂ ಕೂಡ ಅವ್ರಿಗೆ ಕೇಳೋದು ಇದೇ ಕ್ವಶನ್ನೇ. ಅದಕ್ಕೋಸ್ಕರ ನಾನು ಇವತ್ತು ಈ ಟಾಪಿಕ್ನ ಚೂಸ್ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಒಂದು, ಈ ಸ್ಟೋನ್ ಯಾವ ಥರ ಯಾಕೆ ಫಾರ್ಮೇಷನ್ ಆಗುತ್ತೆ. ತುಂಬ ನೀರು ಕಮ್ಮಿ ಕುಡಿಯೋದ್ರಿಂದ ಈ ಸ್ಟೋನ್ಸ್ ಫಾರ್ಮೇಷನ್ ಆಗುತ್ತೆ. ಮತ್ತು 2, ಈ ಹಾಟ್ ಕ್ಲೈಮೇಟ್ಸ್ ರೀಜನಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಡಿಹೈಡ್ರೇಷನ್ ಆಗಿ ಸ್ಟೋನ್ ಫಾರ್ಮೇಷನ್ ಆಗುತ್ತೆ. ಮತ್ತು ತುಂಬ ಸಾಲ್ಟ್ ಈ ಊಟದಲ್ಲಾಗಲಿ ಮತ್ತು ಎಕ್ಸ್ಟ್ರಾ ಸಾಲ್ಟ್ ತಿನ್ನೋದಾಗಲಿ, ಉಪ್ಪು ಪಿಕಲ್ ಅಂತ ಹೇಳ್ತೀವಿ, ಇಂಥದ್ರಲ್ಲಿ ತುಂಬ ಸಾಲ್ಟ್ ಇರುತ್ತೆ, ಅದನ್ನು ಜಾಸ್ತಿ ತಿನ್ನೋದ್ರಿಂದ ಈ ಸ್ಟೋನ್ಸು ಫಾರ್ಮೇಷನ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಈ ಜೆನೆಟಿಕ್ ಪ್ರಾಬ್ಲಮ್ ಅಂತ ಒಂದಿದೆ. ಅದೇನಂತಂದರೆ ಈ ತಾಯಿ ಹೊಟ್ಟೆ ಒಳಗಡೆ ಮಗು ಇರಬೇಕಾದ್ರೇ ಈ ಜೀನ್ಸಲ್ಲಿ ಈ ಸ್ಟೋನ್ ಫಾರ್ಮೇಷನ್ನು ಮತ್ತು ಈ ಫಿಲ್ಟ್ರಿಂಗ್ ಮೆಕ್ಯಾನಿಸಮ್ಸ್ದು ಕಿಡ್ನಿ ಒಳಗಡೆ ಇರುತ್ತಲ್ಲ ಅದರದ್ದು ಜೆನೆಟಿಕಲ್ ಪ್ರಾಬ್ಲಮ್ ಇರುತ್ತೆ. ಅದರಿಂದನೂ ನಿಮಗೆ ಸ್ಟೋನ್ಸ್ ಫಾರ್ಮೇಷನ್ ಆಗುತ್ತೆ ಒಂದು. ಮತ್ತು 2ನೇದು ಏನು ಅಂತಂದರೆ ಈ ಫ್ಯಾಮಿಲಿಯಲ್ಲೂ ರನ್ನಿಂಗ್ ಆಗೋದು. ಅಂದರೆ ನಿಮ್ಮ ಪೇರೆಂಟ್ಸ್ಗಿತ್ತು ಅಂತಂದರೆ 50 to 70% ಚಾನ್ಸಸ್ ನಿಮಗೂ ಅಂದರೆ ಮಕ್ಕಳಿಗೆ ಬರೋವಂಥ ಚಾನ್ಸಸ್ ಇರುತ್ತೆ. ಇದು ಒಂದು ರೀಸನ್ ಇರುತ್ತೆ. ಮತ್ತು ಅದ್ರ ಜೊತೆಗೆ ಸರ್ಟೈನ್ ಡಿಸೀಸಸ್ಸು, ಇವಾಗ ತುಂಬ ಜನ ದಪ್ಪ ಇರ್ತಾರೆ, ಅಂಥವ್ರು ಏನು ಮಾಡ್ತಾರೆ ಸರ್ಟೈನ್ ಬೈಪಾಸ್ ಸರ್ಜರೀಸ್ ಮಾಡ್ಕೊತಾರೆ ಸಣ್ಣಾಗೋದಕ್ಕೆ. ಅಂಥ ಟೈಮಲ್ಲಿ ಈ ಅಬ್ಸಾರ್ಪ್ಷನ್ನಲ್ಲಿ ಇಂಪೇರ್ಮೆಂಟ್ ಆಗಿ ಸ್ಟೋನ್ಸ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಏನಂದರೆ ಆಕ್ಸಲೇಟ್ಸು, ಕ್ಯಾಲ್ಶಿಯಮ್ಸ್ ಜಾಸ್ತಿ ಬಾಡಿನಲ್ಲಿ ಅಬ್ಸಾರ್ಬ್ಸ್ ಆಗಿ ಕಿಡ್ನಿನಲ್ಲಿ ಫಿಲ್ಟರ್ ಆಗಬೇಕಾದ್ರೆ ಅದನ್ನು ಇಂಬ್ಯಾಲೆನ್ಸ್ ಆಗಿಬಿಟ್ಟು ಕ್ರಿಸ್ಟಲೈಸೇಷನ್ ಆಗಿ ಸ್ಟೋನ್ಸ್ ಫಾರ್ಮೇಷನ್ ಆಗುತ್ತೆ. ಅದ್ರ ಜೊತೆಗೆ ಈ ಕ್ರಾನ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಗೌಟ್ ಇರೋದಾಗಲಿ, ಮತ್ತು ಇನ್ನೊಂದು ಹೈಪರ್ ಪ್ಯಾರಾಥೈರಾಯ್ಡಿಸಮ್ ಅಂತ ಕಂಡೀಷನ್ ಹೇಳ್ತೀವಿ. ದೀಸ್ ಆರ್ ದ ಮೆಡಿಕಲ್ ಕಂಡೀಷನ್ಸ್ ಕ್ಯಾನ್ ಫಾರ್ಮ್ ಸ್ಟೋನ್ಸ್ ಇನ್ ದ ಬಾಡಿ. ಮತ್ತು ಇನ್ನೇನೇಂದ್ರಿಂದ ಸ್ಟೋನ್ ಫಾರ್ಮೇಷನ್ ಆಗ್ಬೋದು. ಈ ಮೀಟ್ ತಿನ್ನೋದ್ರಿಂದ ಆಗುತ್ತೆ. ಅಂದರೆ ನೀವು ಈ ಫಿಶು, ಎಗ್ ಆಗಿರ್ಬೋದು, ರೆಡ್ ಮೀಟು, ಮೈನ್ ಇಂಪಾರ್ಟೆಂಟ್ ಥಿಂಗ್ ರೆಡ್ ಮೀಟು. ಈ ಮೀಟಲ್ಲಿ ಏನಿರುತ್ತೆ ಅಂದರೆ ಯೂರಿಕ್ ಆ್ಯಸಿಡು ಮತ್ತು ಪ್ಯೂರಿನ್ಸ್ ಇರುತ್ತೆ. ಇದರಿಂದನೂ ನಿಮಗೆ ಸ್ಟೋನ್ಸ್ ಫಾರ್ಮೇಷನ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ನಾವು ಈ ಆಕ್ಸಲೈಟ್ಸ್ ಕಂಟೆಂಟ್ ಜಾಸ್ತಿ ಇರೋದು ಯಾವುದು, ಈ ಕಾರ್ಬೋನೇಟೆಡ್ ವಾಟರ್ ಆಗಿರ್ಬೋದು, ಅದ್ರ ಜೊತೆಗೆ ವೆಜಿಟೇಬಲ್ಸು ಆಕ್ಸಲೈಟ್ ಕಂಟೆಂಟ್ಸ್ ಅಂತ ಹೇಳ್ತೀವಿ, ಟೊಮ್ಯಾಟೊ, ಪಾಲಕ್ಕು, ಇಂಥದ್ರ ಯಥೇಚ್ಛವಾಗಿ ತಿನ್ನೋದ್ರಿಂದನೂ ಸ್ಟೋನ್ಸು ಫಾರ್ಮೇಷನ್ ಆಗುತ್ತೆ ಒಂದಿದು. ಮತ್ತು ಅದ್ರ ಜೊತೆಗೆ ರೆಗ್ಯುಲರಾಗಿ ಯೂಸ್ ಮಾಡೋಂಥ ಕಾಲಿಫ್ಲವರ್ ಆಗಿರ್ಬೋದು, ಬ್ರಿಂಜಾಲು, ಮಶ್ರೂಮು, ಈ ಥರದ್ದೆಲ್ಲ ತಿನ್ನೋದ್ರಿಂದ ನಿಮ್ಗೆ ಏನಾಗುತ್ತೆ ಸ್ಟೋನ್ಸು ಫಾರ್ಮೇಷನ್ ಆಗುತ್ತೆ. ಯಾಕಂದರೆ ಅದರಲ್ಲಿ ಕಂಟೆಂಟ್ ಆಫ್ ಆಕ್ಸಲೈಟ್ಸ್ ಇರುತ್ತೆ ಒಂದು. ಮತ್ತು ರೆಗ್ಯುಲರಾಗಿ ನಾವು ಸುಮ್ಮನೆ ಟಿ ವಿ ಮುಂದೆ ಕೂತ್ಕೊಂಡ್ರೂ ಕ್ಯಾಶ್ವಾಸ್ ತಿಂತಾನೇ ಇರ್ತೀವಿ. ಆ ಥರ ದಯವಿಟ್ಟು ಯಾವತ್ತೂ ತಿನ್ನೋಕೆ ಹೋಗ್ಬೇಡಿ, ಲಿಮಿಟಲ್ಲಿರಿ. ಇನ್ ಕೇಸ್ ಜಾಸ್ತಿ ಆಯಿತು ಅಂದ್ರೆ ಅದರಲ್ಲೂ ಆಕ್ಸಲೇಟ್ ಕಂಟೆಂಟ್ಸ್ ಇದೆ, ಮತ್ತು ನಿಮ್ಗೆ ಅದನ್ನು ತುಂಬ ಸ್ಟೋನ್ಸು ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ಈ ಮೇಲೆ ಹೇಳಿರೋ ಎಲ್ಲ ಐಟಮ್ಸನ್ನು ನೀವು ಅವಾಯ್ಡ್ ಮಾಡೋದು ಕಲಿಬೇಕು ಒಂದು. ಮತ್ತು ನೆಕ್ಸ್ಟು ನೀವೇನಾದರೂ ಯಥೇಚ್ಛವಾಗಿ ಟೀ ಕಾಫಿ ಕುಡಿತಿದ್ರೆ ಅದರಿಂದನೂ ನೀವು ಕಮ್ಮಿ ಮಾಡಬೇಕು. ಮತ್ತು ತುಂಬ ಆಲ್ಕೋಹಾಲು, ಈ ಬಿಯರ್ ಅಂತ ಹೇಳ್ತೀವಿ ಆಯಿತಾ, ಈ ಬಿಯರ್ ಕಾನ್ಸೆಪ್ಟ್ ಒಂದು ತಲೆನೋವು ಎಲ್ಲರೂ ಕೇಳ್ತಾರೆ. ಸೊ ಬಿಯರ್ ಕುಡಿದ್ರೆ ಸ್ಟೋನ್ಸ್ ಹೊಟ್ಟೋಗುತ್ತಾ, ಬಿಯರ್ ಕುಡಿದ್ರೆ ಇದಾಗ್ಬಿಡುತ್ತಾ, ಸ್ಟೋನ್ಸ್ ಪಾಸ್ ಆಗಿಬಿಡುತ್ತಾ. ಹೌದು, ಬಿಯರ್ ಕುಡಿದ್ರೆ ಯೂರಿನ್ ಏನಾಗುತ್ತೆ ತುಂಬ ಡೈರಿಸ್ ಮಾಡುತ್ತೆ, ಅಂದರೆ ಯೂರಿನ್ ಜಾಸ್ತಿ ಪ್ರೊಡಕ್ಷನ್ ಮಾಡುತ್ತೆ ಬಾಡಿನಲ್ಲಿ ಬಿಯರ್ ಕುಡಿದಾಗ. ಆ ಟೈಮಲ್ಲಿ ಅದೇ ನೀರು ಯೂರಿನ್ ಸಿಸ್ಟಮಿಂದ ಬ್ಲಾಡರಿಂದ ಔಟ್ಸೈಡ್ ಬರೋ ಫೋರ್ಸ್ಗೆ ಆ ಸ್ಟೋನ್ ಚಿಕ್ಕ ಸ್ಟೋನ್ಸ್ ಮಾತ್ರ ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ದೊಡ್ಡ ಸ್ಟೋನ್ಸು ಪಾಸ್ ಆಗಲ್ಲ. ಮತ್ತು ಈ ಫಾಲ್ಸ್ ಕಾನ್ಸೆಪ್ಟ್ ಏನು ಅಂತಂದರೆ ಬಿಯರಿಂದ ನಿಮಗೆ ಸ್ಟೋನ್ ಫಾರ್ಮೇಷನ್ನು ಪ್ರಿವೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಬಿಯರ್ ಮತ್ತು ಈ ಆಲ್ಕೋಹಾಲ್ ಜಾಸ್ತಿ ಕುಡಿಯೋದ್ರಿಂದ ಇನ್ನೂ ಸ್ಟೋನ್ಸು ಜಾಸ್ತಿ ಆಗುತ್ತೆ. ಏನಕ್ಕೆ, ತುಂಬ ಟೈಮಲ್ಲಿ ಡಿಹೈಡ್ರೇಷನ್ ಆಗೋಗ್ತೀರ, ಮತ್ತು ಅದ್ರ ಜೊತೆಗೆ ಸ್ವೆಟ್ಟಿಂಗ್ ಆಗ್ತೀರ. ಈ ಫ್ಲೂಯಿಡ್ ಬಾಡಿಯಿಂದ ಲಾಸ್ ಆಗೋದ್ರಿಂದ ನಿಮಗೇನಾಗುತ್ತೆ, ಈ ಯೂರಿನ್ ಫಿಲ್ಟ್ರೇಷನ್ ಸಿಸ್ಟಮು ಇಂಬ್ಯಾಲೆನ್ಸ್ ಆಗುತ್ತೆ. ಅದ್ರ ಜೊತೆಗೆ ಕ್ರಿಸ್ಟಲೈಸೇಷನ್ ಆಗುತ್ತೆ. ಈ 2 ಆಗೋ ಸಮಯದಲ್ಲಿ ಆಲ್ರೆಡಿ ನೀವು ಆಲ್ಕೋಹಾಲ್ ಕುಡ್ತಿರ್ತೀರ, ಅದರಿಂದ ಡಿಹೈಡ್ರೇಷನ್ ಆಗುತ್ತೆ, ಮತ್ತು ಸ್ವೆಟ್ಟಿಂಗಿಂದ ಫ್ಲೂಯಿಡ್ ಲಾಸ್ ಆಗಿ ಸ್ಟೋನ್ಸ್ ಆಬ್ವಿಯಸ್ಲಿ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ನೀವು ಈ ಬೇವರೇಜಸ್ಸಿಂದ
ದೂರ ಇರೋದು ಒಳ್ಳೆಯದು. ಅದಕ್ಕೇ ಈ ಟಾಪಿಕ್ಕು ಯಾರ್ಯಾರು ಏನೇನು ತಿನ್ನಬೇಕು, ಏನು ತಿಂದರೆ ನಿಮಗೆ ಸ್ಟೋನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿದೆ. ನೀವು ಇದನ್ನು ಯಾವಾಗ ಬೇಕಾದರೂ ನೋಡ್ಬೋದು. ಮತ್ತು ಈ ಥರದ್ದು ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ ನಿಮ್ಮ ಪಕ್ಕದಲ್ಲಿರುವಂಥ ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ನೀವು ಡೌಟ್ನ ಕ್ಲಿಯರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.